ನಮ್ಗೆ 1,000 ಇಂದ ಹಿಡ್ದು 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ವ್ಯೂಸ್ ಬರ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ ಸಬ್ಸ್ಕ್ರೈಬರ್ ಆಗಿದಾರಲ್ಲ ಅವರಲ್ಲ. ಅದಕ್ಕೇನು ಮುಖ್ಯ ಕಾರಣ, ಈ 5 ಮುಖ್ಯ ಕಾರಣಗಳಿಂದ ನಮ್ಗೆ ವ್ಯೂಸ್ ಮತ್ತೆ ಡ್ಯೂರೇಷನ್ ಯಾವ್ದಾದ್ರು ಅಷ್ಟೇ ಮತ್ತೆ ಚಾನಲ್ಗೆ ಇಂಪ್ರೆಷನ್ ಎಲ್ಲ ಕಡಿಮೆ ಆಗೋದು ಈ ಒಂದು ರೀಸನ್ ಇಂದ ಇರುತ್ತೆ. ಸೊ ಅದ್ ಯಾವ್ದ್ಯಾವ್ದು ರೀಸನ್ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಷಯನ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಇವತ್ತಿನ ಟಾಪಿಕ್ ಬಂದು ನಮ್ಗೆ 1,000 ಇಂದ ಹಿಡಿದು 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ 50, 100 ಈ ತರ ವ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪಾ, ಮುಖ್ಯ ಕಾರಣ ಏನು, ನಮಗ್ ಸಬ್ಸ್ಕ್ರೈಬ್ ಆಗಿರೋರು ನಮ್ಗೆ ಯಾಕೆ ವಿಡಿಯೋಸ್ ನೋಡ್ತಾ ಇಲ್ಲ, ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನು ಈ ಲೈವ್ ಅಲ್ಲೆಲ್ಲ ಸಬ್ಸ್ಕ್ರೈಬರ್ ಬಂದಿರ್ತಾರೆ ಅಲ್ವಾ, ಅವರು ಲೈವ್ ಅಲ್ಲಿ ಅಷ್ಟೇ ಹಾಯ್ ಬಾಯ್ ಅಂದೋಗಿರ್ತಾರೆ. ಬಟ್ ಅವರು ನಮ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಲ್ಲ. ನಮ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ಬೇಕು ಅಂದ್ರೆ ನಾವು ಕನ್ಸಿಸ್ಟೆನ್ಸಿ ಮುಖ್ಯ ಆಗಿರುತ್ತೆ. ನಾವು ಮಾಡುವಂತ ವಿಡಿಯೋದಲ್ಲಿ ಕಂಟೆಂಟ್ ಮುಖ್ಯ ಆಗಿರುತ್ತೆ. ಇವಾಗ ಪೂರ್ತಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೆ ನೋಡ್ಬೇಕು ಅಂತ ಅನ್ಸ್ಬೇಕು. ನಾವು ವಿಡಿಯೋನ ಆ ತರ ಮಾಡ್ಬೇಕು. ಓಕೆನಾ? ಓಕೆ, ಇವಾಗ ಫಸ್ಟ್ ಪಾಯಿಂಟ್ ಬಂದು ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀನಿ. ಓಕೆನಾ? ಫಸ್ಟ್ ಪಾಯಿಂಟ್ ಬಂದು ಸಬ್ಸ್ಕ್ರೈಬರ್ಸ್ ರೆಗ್ಯುಲರ್ ವ್ಯೂವರ್ಸ್. ಅಂದ್ರೆ ಇವಾಗ ನಮ್ಗೆ ಸಬ್ ಮಾಡಿರೋರೆಲ್ಲ ನಮ್ ವಿಡಿಯೋನ ನೋಡ್ಲೇಬೇಕು ಅನ್ನೋ ಒಂದು ಯಾವುದೇ ರೂಲ್ಸ್ ಇಲ್ಲ. ಓಕೆನಾ? ಅವರಿಗೆ ನಮ್ ವಿಡಿಯೋನ ನೋಡ್ಬೇಕು ಅಂತ ಇಷ್ಟ ಇದ್ರೆ ಮಾತ್ರ ನೋಡ್ತಾರೆ. ನಾವ್ ಯಾರಿಗೂ ಬಲವಂತದಿಂದ ವಿಡಿಯೋನ ನೋಡಿ ಅಂತ ಹೇಳೋದಿಕ್ಕೆ ಆಗಲ್ಲ. ಇನ್ನ ಕೆಲವರು ಸಬ್ಸ್ಕ್ರೈಬರ್ ಆಗಿರ್ತಾರೆ, ಮತ್ತೆ ಅವರು ತುಂಬಾ ದಿನ ಆದ್ಮೇಲೆ ಅವರೊಂದು ಯೂಟ್ಯೂಬ್ ಚಾನಲ್ ನ ಯೂಸ್ ಮಾಡ್ದಲೇ ಇರ್ಬೋದು. ಓಕೆನಾ? ಈ ತರ ಒಂದು ರೀಸನ್ ಇಂದ ಕೂಡ ನಮ್ಗೆ ಸಬ್ಸ್ಕ್ರೈಬ್ ಆಗಿರೋರು ಎಲ್ರು ಕಡೆಯಿಂದ ನಮ್ಗೆ ವಿಡಿಯೋನ ನೋಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿರಲ್ಲ. ಇನ್ನ ಕೆಲವ್ರಿಗೆ ನೋಟಿಫಿಕೇಶನ್ ಹೋಗ್ತಾ ಇರಲ್ಲ. ಅಂದ್ರೆ ಯೂಟ್ಯೂಬ್ ಅವರು ಜಾಸ್ತಿ ಇಂಪ್ರೆಷನ್ ಕಳಿಸ್ತಾ ಇರಲ್ಲ. ಮತ್ತೆ ಕೆಲವರು ನಮ್ದು ಸಬ್ಸ್ಕ್ರೈಬರ್ ಮಾಡಿದಾಗ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಲ್ಲ. ಸೊ ಈ ಕಾರಣಗಳಿಂದ ನೋಟಿಫಿಕೇಶನ್ ಹೋಗ್ದಲೇ ಇರೋ ಒಂದು ರೀಸನ್ ಇಂದ ಕೂಡ ನಮ್ಗೆ ವ್ಯೂಸ್ ಬರ್ತಾ ಇರಲ್ಲ, ಡ್ರಾಪ್ ಆಗಿರುತ್ತೆ. ಇನ್ನ ಸೆಕೆಂಡ್ ಪಾಯಿಂಟ್ ಬಂದು ಥಂಬ್ನೈಲ್ ಮತ್ತೆ ಟೈಟಲ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಯೂಟ್ಯೂಬ್ ಅವರು ಕೆಲವರಿಗೆ ಕಳಿಸ್ತಾರೆ, ಇನ್ ಕೆಲವರಿಗೆ ಕಳ್ಸಲ್ಲ. ನಮ್ ಥಂಬ್ನೈಲ್ ಮತ್ತೆ ಟೈಟಲ್ ನ ನೋಡ್ಬಿಟ್ಟು ಕೆಲವ್ರಿಗೆ ಇಷ್ಟ ಆದ್ರೆ ವಿಡಿಯೋಸ್ ನ ನೋಡ್ತಾರೆ. ಮತ್ತೆ ಏನ್ ಗೊತ್ತಾ, ನಮ್ ವಿಡಿಯೋನ ಕ್ಲಿಕ್ ಮಾಡಿ ಹಾಗೇನೆ ಬ್ಯಾಕ್ ಹೋಗ್ಬಿಟ್ರೆ ಅವಾಗ ಕೂಡ ನಮ್ಗೆ ಚಾನಲ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಮತ್ತೆ ನಮ್ ವಿಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಮಾಡಲ್ಲ. ಸೊ ಹಂಗಾಗಿ ಯಾರಾದ್ರೂ ಅಷ್ಟೇ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಒಂದ್ 5-10 ನಿಮಿಷ ನೋಡೋ ತರ ನಮ್ ಕಂಟ್ರೋಲ್ ಅಲ್ಲಿ ಮಾಡ್ಕೊಬೇಕು. ಅಂದ್ರೆ ನಾವ್ ಮಾಡ್ಕೊಳಕ್ ಆಗಲ್ಲ, ನಾವ್ ಕೊಡೋ ಅಂತ ಕಂಟೆಂಟ್ ನಾವ್ ಮಾತಾಡೋ ರೀತಿಯಲ್ಲಿ ಇರುತ್ತೆ ಅದು. ಸೊ ಓಕೆನಾ? ವಿಡಿಯೋನ ಯಾರಾದ್ರೂ ಅಷ್ಟೇ ಕ್ಲಿಕ್ ಮಾಡಿ ಹಾಗೆ ನೋಡ್ದಿರ ವಿಡಿಯೋನ ಬ್ಯಾಕ್ ಹೋದ್ರೆ ಅವಾಗ ನಮ್ಗೆ ನೋಟಿಫಿಕೇಶನ್ ಹೋಗಲ್ಲ, ಸಜೆಸ್ಟ್ಗೆ ನಮ್ ವಿಡಿಯೋ ರೀಚ್ ಆಗಲ್ಲ. ಸೊ ಆ ಒಂದು ಕಾರಣದಿಂದ ಕೂಡ ನಮ್ಗೆ ವ್ಯೂಸ್ ಡ್ರಾಪ್ ಆಗುತ್ತೆ. ಥರ್ಡ್ ಒನ್ ಬಂದು ಆಡಿಯನ್ಸ್ ಇಂಟ್ರೆಸ್ಟ್. ಅಂದ್ರೆ ಇವಾಗ ನಾವು ಮಾಡಿರೋ ಅಂತ ವಿಡಿಯೋ ಎಲ್ರಿಗೂ ಇಷ್ಟ ಆಗಲ್ಲ. ಸೊ ನಾವ್ ಅದನ್ನ ಯಾವ ರೀತಿ ತಿಳ್ಕೊಬೇಕು, ನಾವು IT ಸ್ಟುಡಿಯೋ ಹೋಗ್ಬಿಟ್ಟು ಅನಲೈಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ದು ಟಾಪ್ 5 ವಿಡಿಯೋಸ್ ನಮ್ದೇ ವಿಡಿಯೋಸ್ ಬಂದಿರುತ್ತೆ ಮೇಲ್ಗಡೆ. ಸೊ ಅದ್ರಲ್ಲಿ ಜಾಸ್ತಿ ಯಾವ ವಿಡಿಯೋ ವ್ಯೂಸ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ಅದೇ ರೀತಿ ವಿಡಿಯೋನ ಮಾಡ್ಬೇಕಾಗುತ್ತೆ. ಇವಾಗ ಒಂದು ಟಾಪಿಕ್ ತಗೊಂಡಿದ್ರೆ ಆ ಟಾಪಿಕ್ ಅದನ್ನೇ ವಿಡಿಯೋ ಮಾಡೋದಲ್ಲ, ಆ ಟಾಪಿಕ್ ರಿಲೇಟೆಡ್ ಆಗಿ ಬೇರೆ ಬೇರೆ ತರ ವಿಡಿಯೋನ ಮಾಡಿ ಹಾಕ್ಬೇಕಾಗುತ್ತೆ. ಸೊ ಅವಾಗ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಒಂದು ಚಾನಲ್ ಅಲ್ಲಿ ನಮ್ಮ ಆಡಿಯನ್ಸ್ ನಮ್ಮ ಯಾವ ರೀತಿಯ ಒಂದು ವಿಡಿಯೋನ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ ನಾವು ಹೋಗಿ ಅನಲೈಟಿಕಲ್ಲಿ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಇದನ್ನ ತಿಳ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿ ನಾವು ವಿಡಿಯೋನ ಮಾಡಿದ್ರೆ ಕೂಡ ನಮ್ ಚಾನಲ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಈ ಟಾಪಿಕ್ ತುಂಬಾನೇ ಮುಖ್ಯ ಆಗಿರುತ್ತೆ. ಫೋರ್ತ್ ಒನ್ ಬಂದು ವಾಚ್ ಟೈಮ್. ಇವಾಗ ನಾವು ವಿಡಿಯೋನ ಮಾಡ್ತೀವಿ ಅಲ್ವಾ, ಫಸ್ಟ್ 30-60 ಸೆಕೆಂಡ್ ನಾವು ವಿಡಿಯೋ ರಿಲೇಟೆಡ್ ಆಗಿನೇ ಫಸ್ಟ್ ಮಾತಾಡ್ಬೇಕಾಗುತ್ತೆ. ಸೊ ನಮ್ ಚಾನಲ್ ಬಗ್ಗೆ ನಾವು ಮಾತಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಏನ್ ಗೊತ್ತಾ, ಇವಾಗ ಯೂಟ್ಯೂಬ್ ಅಲ್ಲಿ ಕೆಲವರಿಗೆ ನಮ್ ವಿಡಿಯೋನ ಸಜೆಸ್ಟ್ ಮಾಡಿರುತ್ತೆ. ಓಕೆನಾ? ಅವರು ನಮ್ ವಿಡಿಯೋ ಓಪನ್ ಮಾಡಿದ ತಕ್ಷಣ ನಮ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ಅವಾಗ ಅವರು ನಮ್ಮ ವಿಡಿಯೋನ ನೋಡೋದಕ್ಕೆ ಲೈಕ್ ಮಾಡ್ತಾರೆ. ಇನ್ ಕೇಸ್ ನಾವು ಬರೀ ನಮ್ ಚಾನಲ್ ಬಗ್ಗೆ ಮಾತಾಡ್ಕೊಂಡಿದ್ರೆ ಅವ್ರಿಗೆ ಇವ್ರದಿದೆ ಅಂದ್ಬಿಟ್ಟು ಹಂಗೆ ವಿಡಿಯೋ ಇಂದ ಬ್ಯಾಕ್ ಹೋಗ್ಬಿಡ್ತಾರೆ. ಆವಾಗ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ, ಓ ಇವ್ರ ವಿಡಿಯೋ ಅಷ್ಟ್ ಚೆನ್ನಾಗಿಲ್ಲ ಅನ್ಸುತ್ತೆ, ಜನರಿಗೆ ನೋಡೋದಕ್ಕೆ ಅಷ್ಟು ಆಸಕ್ತಿ ಇಲ್ಲ ಅಂದ್ಬಿಟ್ಟು ಇಂಪ್ರೆಷನ್ ಅದನ್ನ
ಕಮ್ಮಿ ಮಾಡ್ಬಿಡ್ತಾರೆ. ಸೊ ನೋಟಿಫಿಕೇಶನ್ ಹೋಗೋದು ಕಮ್ಮಿ ಆಗುತ್ತೆ. ಅವಾಗ ನಮ್ಗೆ ಆಡಿಯನ್ಸ್ ವಿಡಿಯೋನ ನೋಡೋದು ಕೂಡ ಕಮ್ಮಿ ಆಗುತ್ತೆ. ಅವಾಗ ಕೂಡ ಚಾನಲ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಇದು ತುಂಬಾನೇ ಮುಖ್ಯ ಆಗಿರುತ್ತೆ. ನಾವು ಫಸ್ಟ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಫಸ್ಟ್ 30 ರಿಂದ 60 ಸೆಕೆಂಡ್ ಒಳಗಡೆ ನಾವು ಯಾವ ಒಂದು ವಿಡಿಯೋ ಮಾಡ್ಬೇಕು ಅಂತ ಮಾಡಿರ್ತೀವಿ ಅಲ್ವಾ, ಅದ್ರ ರಿಲೇಟೆಡ್ ಆಗಿ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಆತರ ಮಾತಾಡಕ್ ಗೊತ್ತಾಗಲ್ಲ ಅಂದ್ರೆ ನೀವು ಮಾಡಿರೋ ಅಂತ ವಿಡಿಯೋನೇ ಮಧ್ಯದಲ್ಲಿ ಮಾತಾಡಿರ್ತೀರಾ ಅಲ್ವಾ, ಸೊ ಅದನ್ನ ಒಂದು ಕ್ಲಿಪ್ಸ್ ನ ತಗೊಂಡ್ಬಿಟ್ಟು ಸ್ಟಾರ್ಟಿಂಗು ಒಂದು 30 to 40 ಸೆಕೆಂಡ್ ವರ್ಗು ಆ ಕ್ಲಿಪ್ಸ್ ನ ಆಡ್ ಮಾಡಿ. ಸೊ ಅವಾಗ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಆ ಟಾಪಿಕ್ ಕೇಳಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆ ಮುಖಾಂತರ ಕೂಡ ನಾವು ನಮ್ಮ ಒಂದು ಚಾನಲ್ ನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ಕೂಡ ಮುಖ್ಯ ಆಗಿರುತ್ತೆ. ಓಕೆನಾ. ಇನ್ನ ಫಿಫ್ತ್ ಒನ್ ಬಂದು ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗುತ್ತೆ. ನಾವು ವಿಡಿಯೋ ಎಷ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ನಾವ್ ಯಾವ ರೀತಿ ಒಂದು ಕಂಟೆಂಟ್ ನ ಕೊಡ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ವಾರಕ್ಕೆ 2 ರಿಂದ 3 ವಿಡಿಯೋ ಆದ್ರೂ ಒಂದ್ ಸ್ವಲ್ಪ ಚೆನ್ನಾಗಿರೋ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಒಂದು ದಿನ ವಿಡಿಯೋ ಮಾಡೋಗೆ ಓಕೆ ಹೋಗ್ಲಿ, ಅಟ್ಲೀಸ್ಟ್ 1 ಇಲ್ಲ 2 3 ವಿಡಿಯೋ ಆದ್ರೂ ಸ್ವಲ್ಪ ಒಳ್ಳೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಮ್ಗೆ ವ್ಯೂಸ್ ಬರುತ್ತೆ. ಓಕೆನಾ. ಇವಾಗ ಒಂದು ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಅಂದ್ರೆ ಚಾನಲ್ ಏನ್ ನೆಗದ್ ಬಿದ್ದೋಗಲ್ಲ, ಅಥವಾ ನಮ್ ಚಾನಲ್ ಅಲ್ಲಿಗೆ ಕ್ಲೋಸ್ ಆಯ್ತು ಅಂತಾನು ಏನಿಲ್ಲ. ನಮ್ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕು. ನಾವು ತಲೆಯಲ್ಲಿ ವ್ಯೂಸ್ ನ ಇಟ್ಕೊಂಡು ವಿಡಿಯೋಸ್ ನ ಅಪ್ಲೋಡ್ ಮಾಡಬಾರ್ದು. ನನ್ ಚಾನಲ್ ಇದು, ನನಗ್ ಗೊತ್ತಿರೋದನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಸರಿಯಾದ ಒಂದು ಸಂದೇಶ ಇದ್ರೆ ಇವತ್ತಿಲ್ಲ ನಾಳೆ ಜನರಿಗೆ ಅದು ರೀಚ್ ಆಗೇ ಆಗುತ್ತೆ. ಸೊ ಇವತ್ತು ಸರ್ಚ್ ಮಾಡ್ದಲೇ ಇರ್ಬೋದು ಆ ಟಾಪಿಕ್ ನ, ನೆಕ್ಸ್ಟ್ ಯಾವಾಗಾದ್ರೂ ಸರ್ಚ್ ಮಾಡ್ತಾರೆ ಅಲ್ವಾ, ಸೊ ಆ ಟೈಮ್ ಅಲ್ಲಿ ನಮ್ ವಿಡಿಯೋ ಸಜೆಸ್ಟ್ ಗೆ ಹೋಗ್ಬೋದು. ಸೊ ಹಂಗಿರ್ಬೇಕಾದ್ರೆ ನೀವು ಅಂದ್ರೆ ವ್ಯೂಸ್ ಆಗ್ತಾ ಇಲ್ಲ ಅನ್ಬಿಟ್ಟು ಯಾವ್ದೇ ರೀತಿ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬಾರ್ದು. ವ್ಯೂಸ್ ಎಷ್ಟಾದ್ರೂ ಬರ್ಲಿ, ಓಕೆನಾ. ಇವತ್ತಿಲ್ಲ ನಾಳೆ ನಮ್ ವಿಡಿಯೋ ರೀಚ್ ಆಗೇ ಆಗುತ್ತೆ. ಅದೊಂದು ತಲೆಯಲ್ಲಿ ಇಟ್ಕೊಂಡು ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ಬೇಕಾಗುತ್ತೆ. ಓಕೆನಾ. ವ್ಯೂಸ್ ಬಂದಿಲ್ಲ, ಇನ್ನ ಯೂಟ್ಯೂಬ್ ಚಾನಲ್ ಬೇಡವೇ ಬೇಡ ಆತರ ನಾನು ಯೋಚನೆ ಮಾಡಿದೀನಿ. ಈ ನಡುವೆ ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ನನಗ್ ಗೊತ್ತಿರೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಅದು ಜನರಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆ ಅಂತ ನನಗ್ ಗೊತ್ತಿಲ್ಲ. ಓಕೆ, ನಾನು ಹೈ ಹೋಪ್ ಇವತ್ತಿಲ್ಲ ನಾಳೆ ನನ್ನ ಚಾನಲ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡಿದೀನಿ. ನಾವು ಪಡೋ ಕಷ್ಟಕ್ಕೆ ಬಂದೇ ಬರುತ್ತೆ. ಯಾವ್ದಾದ್ರು ಅಷ್ಟೇ ಅಲ್ವಾ, ಕಷ್ಟ ಪಟ್ರೆ ಅದಕ್ ಪ್ರತಿಫಲ ಇದ್ದೇ ಇರುತ್ತೆ ಅನ್ಕೊಂಡು ಮಾಡ್ಬೇಕು. ಓಕೆನಾ. ನಾವ್ ಮಾಡೋ ಅಂತ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗಿರುತ್ತೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮ್ಗೆ ಎಷ್ಟು 1,000 ಜನ ಇಂದ 10,000 ಜನ ಎಷ್ಟು ಜನ ಸಬ್ಸ್ಕ್ರೈಬರ್ ಇದಾರೆ ಅನ್ನೋದು ಕೌಂಟ್ ಆಗಲ್ಲ. ಇವಾಗ ನಾವು ಒಂದು ವಿಡಿಯೋ ಮಾಡಿ ಹಾಕ್ತಿವಿ ಅಂದ್ರೆ ಆ ವಿಡಿಯೋನ ಯಾರು ಕೊನೆವರೆಗೂ ಇದ್ದು ಕೂತ್ಕೊಂಡು ವಿಡಿಯೋನ ನೋಡ್ತಾರೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ಕನ್ಸಿಸ್ಟೆನ್ಸಿ ಮತ್ತೆ ಕಂಟೆಂಟು, ತಮ್ಲೈನು, ಟೈಟಲ್ಲು ಇದನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಈ ವಿಡಿಯೋ ಉದ್ದೇಶ ಆಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇನ್ನು ಜಾಸ್ತಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಇಂದ ಚಾನಲ್ ಪ್ರಮೋಟ್ ಮಾಡ್ತೀನಿ. ನಿಮ್ ಕಮೆಂಟ್ ಹಾಕ್ಬಿಟ್ಟು ನಿಮ್ ಚಾನಲ್ ನೇಮ್ ಹಾಕಿದ್ರೆ ಪ್ರಮೋಟ್ ಮಾಡಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾನಲ್ ಗಳನ್ನ ಪ್ರಮೋಟ್ ಮಾಡ್ತೀನಿ. ಓಕೆನಾ. ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.